ಅವಾಗ್ಲೇ ಉರ್ಕೊಳ್ಳೋದು. ಹೀಗೆ ಉರ್ಕೊಂಡೆ ತಲೆ ಮೇಲಿರೋ ಕೂದಲೆಲ್ಲ ಬೋಡಾಗಿ ಹೋಗಿದ್ದು. ನನ್ ತಲೆ ವಿಷಯಕ್ಕೆ ಯಾಕೆ ಬರ್ತೀಯ ಈಗ? ಈಗಷ್ಟೇ ಹೇಳಿದ್ರಿ ಸ್ಪೋರ್ಟಿವ್ ಆಗಿ ತಗೋಬೇಕು ಅಂತ. ಈಗ ಅವ್ರ ವಿಷಯ ಬಂದಾಗ ಸ್ಪೋರ್ಟಿವ್ನೆಸ್ ಎಲ್ಲೋಯ್ತ್ರಿ? ಕರೆಕ್ಟ್ ಬಗ್ಗೆ ಕೇಳಿ ಅಕ್ಕ, ಕೇಳಿ. ಮುಖ ನೋಡಿ, ಒಳ್ಳೆ ಹರಳೆಣ್ಣೆ ಕುಡ್ದಾಗ ಆಗಿದೆ. ಕೊಟ್ಟು ಹೊಡೆಸ್ಕೊಳ್ಳೋದು ಅಂದ್ರೆ ಇದೇನೆ. ಸಾಕು ನನ್ನ ನಾಡ್ಕೊಂಡಿದ್ದು, ನಾನೇನು ಉರ್ಕೊಂಡಿಲ್ಲ. ಓಹೋ, ಇವಾಗ ಏನಾಗ್ತಾ ಇದೆಯೋ? ಏನಿಲ್ಲ, ನಾನು ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ. ನಾನು ತುಂಬಾ ಸ್ಪೋರ್ಟಿವ್, ಪಾಸಿಟಿವ್, ತಿಳ್ಕೊ. ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಪಾಸಿಟಿವ್ ಆಗಿ ತಗೊಂಡಿದ್ದೀರಾ ಅಂತ. ಆ ವಿಷಯ ಬಿಡಿ. ಈಗ ನಾನು ಭಾಗ್ಯಕ್ಕನ ಜೊತೆ ಮಾತಾಡ್ಬೇಕು ಸೀರಿಯಸ್ ಆಗಿ. ತಪ್ಪಿಸ್ಕೊಳಕ್ಕೆ ದಾರಿ ಹುಡುಕ್ತಾ ಇದಾರೆ ಭಾಗ್ಯಕ್ಕ. ನೋಡಿ, ನಾನು ತಮಾಷೆ ಮಾಡ್ತಿಲ್ವ, ಸೀರಿಯಸ್ ಆಗಿರ್ತೀನಿ. ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೇಕು. ಆಯ್ತಾಯ್ತು ಭಾಗ್ಯಕ್ಕ, ನನಗಿದ್ದಿದ್ದು 2 ಆಸೆ. ಒಂದು, ನೀನು ಮೊದಲ ತರ ಆಗಬೇಕು, ಬಾಯಿ ತುಂಬಾ ಮಾತಾಡಬೇಕು, ನಾನು ನಿನಗೆ ಕೃತಜ್ಞತೆ ಹೇಳಬೇಕು, ಇವೆಲ್ಲ ಆಸೆ ಇತ್ತು. ಇದನ್ನ ಭಗವಂತ ಇವತ್ತು ಪೂರೈಸ್ಬಿಟ್ಟ. ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಈಗ ಇರೋದು ಇನ್ನೊಂದು ಆಸೆ ಭಾಗ್ಯಕ್ಕ, ನನ್ನ ಮೊಮ್ಮಗನ್ ನೋಡ್ಬೇಕು. ನನ್ನ ಮಗಳು, ಅಳಿಯ, ಮೊಮ್ಮಗ ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರೋದನ್ನ ನೋಡ್ಬೇಕು ಅನ್ನೋದು ಒಂದು ಆಸೆ ಇದೆ. ಅದಾದ್ಮೇಲೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಯಾಕೋ ಹಾಗಂತಿದೀಯಾ? ಬಿಡ್ತು ಅನ್ನೋ. ನಾನು ಅದಕ್ಕೆ ಅಲ್ವೇನೋ ಜೀವ ಬಿಗಿ ಹಿಡ್ಕೊಂಡು ಕೂತಿರೋದು. ಭಾಗ್ಯಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತೀನಿ ನೀನು? ಹಾಗೆಲ್ಲ ಮಾತಾಡ್ಬೇಡ. ನೀನ್ ಬದುಕಿರ್ಬೇಕು. ನೀನ್ ಬದುಕಿದ್ರೆ ನನ್ನಂತ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ. ನೀನ್ ಬಿಡ್ತು ಅನ್ನೋ ಮೊದ್ಲು. ನೀನು ಬಿಡ್ತು ಅನ್ನೋ, ಹಾಗೆಲ್ಲ ಮಾತಾಡ್ಬೇಡ ನೀನು. ಆಯ್ತು, ಬಿಡ್ತು. ಹೌದು ಅಕ್ಕ, ಇವ್ರು ಹೇಳ್ದಾಗೆ ನಮ್ಮ ಮಗು ಹೀಗಿರ್ಬೋದು ಹಾಗಿರ್ಬೋದು ಅನ್ಕೊಂಡು ಸುಮ್ನೆ ಇಮ್ಯಾಜಿನೇ ಮಾಡ್ಕೋತಾ ಇದೀವಿ. ಆಕ್ಚುಲ್ ಆಗಿ ಅವನು ಎಷ್ಟು ಬೆಳೆದಿದ್ದಾನೆ, ಹೇಗ್ ಕಾಣ್ತಾ ಇದ್ದಾನೆ ಒಂದು ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ಇಷ್ಟೊಂದು ಆಸೆ ಇಟ್ಕೊಂಡಿರುವಾಗ ಸತ್ಯ ಗೊತ್ತಿದ್ದು ನಾನು ಹೇಗ್ ಸುಮ್ನಿರ್ಲಿ? ಆಗಿದ್ದಾಗ್ಲಿ ನಾನೆಲ್ಲನೂ ಹೇಳ್ಬಿಡ್ತೀನಿ. ಚಿಕ್ಕಣ್ಣ, ನಿಮ್ಮ ಅಳಿಯನ್ ಫೋನ್. ಹಲೋ, ಹೇಳಪ್ಪ. ಅಮ್ಮ, ಎಲ್ಲಿದ್ಯಾ? ನಾನು ನಿಮ್ಮ ಮಾವನ ಮನೆಗೆ ಬಂದಿದ್ದೀನಪ್ಪ. ಹಾಗೆ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ? ಅಮ್ಮ, ಒಂದು ರಿಕ್ವೆಸ್ಟ್. ಅತ್ತೆ ಮಾವನ ಹತ್ರ ನನ್ನ ಬಗ್ಗೆ ಆಗ್ಲಿ ಭೂಮಿಕಾ ಬಗ್ಗೆ ಆಗ್ಲಿ ಈಗಲೇ ಏನು ಹೇಳಕ್ ಹೋಗ್ಬೇಡ ಪ್ಲೀಸ್. ಸರಿನಪ್ಪ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಎಲ್ಲಾನು ಹೇಳ್ಬಿಡೋಣ ಅಂತ ಅನ್ಕೊಂಡ್ರೆ ನನ್ ಮಗ ಮತ್ತೆ ಕಟ್ಟಾಕ್ಬಿಟ್ನಲ್ಲ. ಭಾಗ್ಯಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಚಿಕ್ಕಣ್ಣ, ಸುಮ್ಮನೆ ಹಾಗೆ. ಇದೇನಿದು? ಆಕಾಶ್ ಫೋಟೋ ಇಲ್ಲಿ? ಇವರು ಮೊಮ್ಮಗನ ನೋಡೇ ಇಲ್ಲ ಅಂದ್ರಲ್ಲ, ಮತ್ತೆ ಹೇಗಿದು? ಚಿಕ್ಕಣ್ಣ, ಈ ಮಗು? ಅಯ್ಯೋ, ಅದೊಂದು ದೊಡ್ಡ ಕತೆ ಭಾಗ್ಯಕ್ಕ. ನಾನು ಮಂದಾಕಿನಿ ತರಕಾರಿ ತಗೊಂಬರಕ್ ಹೋದಾಗ ಆ ಹುಡುಗ ಸಿಕ್ದ. ಎಷ್ಟು ಚೂಟಿ ಹುಡುಗ ಗೊತ್ತಾ, ಎಷ್ಟು ಮಾತಾಡ್ತಾನ ಗೊತ್ತಾ. ಕನ್ನಡ ಪಂಡಿತ ಅವನು. ಕನ್ನಡದ ಹಾಡುಗಳನ್ನೆಲ್ಲ ಹೇಳ್ಬಿಟ್ಟ. ಅವನ ಜೊತೆ ತೆಗೆಸ್ಕೊಂಡಿದ್ದ ಫೋಟೋ ಇದು. ಆ ಫೋಟೋ ನೋಡಿದಾಗ್ಲೆಲ್ಲ ನಮ್ಮಮ್ಮಗಾನು ಹೀಗೆ ಇರ್ಬೋದು ಅಂತ ನಾನು ಮಂದಾಕಿನಿ ಇಮ್ಯಾಜಿನ್ ಮಾಡ್ಕೋತಾ ಇರ್ತೀವಿ. ಅದಕ್ಕೆ ಅವನ ಫೋಟೋ ಇರ್ಲಿ ಅಂತ ಹಾಕೊಂಡಿದ್ದೀವಿ.
ಇವನೇ ನಿಮ್ಮ ಮೊಮ್ಮಗ ಅಂತ ನನಗೆ ಗೊತ್ತು, ಆದ್ರೆ ಹೇಳೋಕ್ಕಾಗ್ತಿಲ್ಲ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿಸ್ಬಿಟ್ಯಪ್ಪ. ಕೇಳ್ತಾ ಇದ್ದೀರಾ ಮಿಡ್ ಡೇ ಮಂದಹಾಸ ವಿತ್ ಯೋರ್ ಆರ್ಜೆ ರಾಕಿಂಗ್ ರಕ್ಷಾ. ದೇವನಹಳ್ಳಿಯಿಂದ ಸಂದೀಪ್ ಅವರು ಈ ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಇದು ನಮ್ಮ ಅಣ್ಣ ಅವರ ಒನ್ ಆಫ್ ದ ಫೇಮಸ್ ಸಾಂಗ್ಸ್. ಈ ಸಾಂಗ್ ಆದ್ಮೇಲೆ ನಿಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಒಂದನ್ನ ಹೇಳ್ತೀನಿ. ಎಲ್ಲೂ ಹೋಗ್ಬೇಡಿ, ಮಿಸ್ ಮಾಡ್ರೆ ಕೇಳ್ತಾ ಇರಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಎಂದು ಜೊತೆಯಲ್ಲೇ ಬರುವೆ, ಇರ್ಲಿ ಬಿಡಿ. ಹಾಗೆ ಇರುವೆ. ಅಪ್ಪಾಜಿ ಹಾಡು ಚೆನ್ನಾಗಿದೆ. ಹಾ ಸರಿ. ಗದಿರು ಮರುಗದಿರು, ಹಾಯಾಗಿ ನೀರು. ಎಂದು ಜೊತೆಯಲ್ಲಿ ಬರುವೆ, ನಿನ್ನ ಉಸಿರಲಿ ಉಸಿರಾಗಿರುವೆ. ನೋವುಗಳು ನನಗಿರಲಿ, ಆನಂದ ನಿನದಾಗಲಿ. ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ. ನಿನ್ನ ನನ್ನ ಮನವು ಸೇರಿತು.